ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಒಂದು ಯೂಟ್ಯೂಬ್ ವಿಡಿಯೋ ಮಾಡಬೇಕು ಅಂತಂದರೆ ಏನೇನೆಲ್ಲ ಸೆಟಪ್ ಮಾಡ್ಕೋಬೇಕು ವಿಡಿಯೋ ಮಾಡೋದಕ್ಕಿಂತ ಮುಂಚೆ. ಈಗ ಒಂದು ಯಾವುದೋ ಒಂದು ಕಾನ್ಸೆಪ್ಟ್ ಬಗ್ಗೆ ಮಾತಾಡಬೇಕು ಅಂತಂದರೆ ಫಸ್ಟು ನಾವು ಏನೇನು ಸೆಟಪ್ ಮಾಡ್ಕೋಬೇಕು, ಅದನ್ನು ಹೆಂಗೆ ನಾವು ಮೇಂಟೈನ್ ಮಾಡಬೇಕು, ಸೊ ಯಾವ ಥರ ನಾವು ಮಾತಾಡಬೇಕು, ಸೊ ಯಾವ ಥರ ನಾವು ಕ್ಯಾಮ್ರಾ ನೋಡಬೇಕು, ಸೊ ಇದ್ರ ಪ್ರತಿಯೊಂದು ಮಾಹಿತಿನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ನಾನು ಹಿಂಗೆ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಯಾವ ಥರ ರೆಡಿಯಾಗಿ ಏನೇನು ಮಾಡ್ತೀನಿ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಡೈರೆಕ್ಟಾಗಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ಒಂದು ವಿಡಿಯೋ ಸರ್ ಇವಾಗಲೇ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 500 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋನ ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಮೊದಲು ನೀವು ಒಂದು ಯೂಟ್ಯೂಬ್ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ನೀವು ಫಸ್ಟು ನಾನು ನಿಮಗೆ ಒಂದು ಹೇಳ್ಬಿಡ್ತೀನಿ. ಫಸ್ಟು ನೀವು ಕಾನ್ಸೆಪ್ಟನ್ನ ರೆಡಿ ಮಾಡ್ಕೊಂಡಿರಿ. ಓಕೆ, ಒಂದು ಕಾನ್ಸೆಪ್ಟ್. ಇವಾಗ ನೀವು ಯಾವುದೋ ಒಂದು ಏನೋ ಒಂದು ಅಪ್ಲಿಕೇಶನ್ ಬಗ್ಗೆ ಹೇಳ್ತೀರಾ ಅಥವಾ ಏನೋ ಒಂದು ಯೂಟ್ಯೂಬ್ ಟಿಪ್ಸ್ ಹೇಳ್ತೀರಾ, ಅದು ಹೇಳ್ತೀರಾ ಇದು ಹೇಳ್ತೀರಾ ಅಂದಾಗ ಸೊ ನಿಮ್ಮ ಮೈಂಡಲ್ಲಿ ಇರಬೇಕು. ನಿಮ್ಮ ಮೈಂಡಲ್ಲಿ ಇಲ್ಲ ಅಂತಂದರೆ ಅದನ್ನು ನೋಟ್ ಮಾಡಿ ಇಟ್ಕೊಳ್ಳಿ, ಆಯಿತಾ? ಈಗ ಒಂದು ಪೇಪರಲ್ಲಿ ಬರೆದಿಟ್ಕೊಂಡು ನೀವು ನೋಡ್ಕೊಂಡು ಹೇಳ್ಬೋದು. ಅಥವಾ ನೀವು ಎರಡು ಮೊಬೈಲ್ ಇದ್ದರೆ ಮೊಬೈಲಲ್ಲಿ ನೀವು ಹಾಕ್ಕೊಂಡು ಜಸ್ಟ್ ನೋಟ್ಸ್ ಇರುತ್ತಲ್ಲ, ಸೊ ಅಲ್ಲಿ ನೀವು ನೋಟ್ಸಲ್ಲಿ ಹಾಕೋಬೋದು. ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ ಮುಂಚೆ ಎಲ್ಲ ನನ್ನ ಹತ್ರ ಮೊಬೈಲ್ ಎಕ್ಸ್ಟ್ರಾ ಇಲ್ಲದಾಗ ನಾನು ಪೇಪರಲ್ಲಿ ಒಂದು ಮೇಯ್ನ್ ಪಾಯಿಂಟ್ಸ್ಗಳನ್ನ ಬರ್ಕೊಳ್ತಿದ್ದೆ, ಏನು ಹೇಳಬೇಕು ಅಂತ. ಇವಾಗ ಎಕ್ಸಾಂಪಲ್, ಇವಾಗ ನಾವು ಮಾತಾಡ್ತಾ ಇರ್ತೀವಿ ವೀಡಿಯೋದಲ್ಲಿ. ಈಗ ಎಕ್ಸಾಂಪಲ್ ಪ್ರತಾಪ್ ಅವ್ರ ಬಗ್ಗೆನೇ ತಗೊಳ್ಳೋಣ, ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ. ಅವ್ರು ಏನೇನೋ ಎಜುಕೇಷನ್ ಮಾಡಿರ್ತಾರೆ, BE ಮಾಡಿರ್ತಾರೆ, BSc ಮಾಡಿರ್ತಾರೆ. ಸೊ ಅದರಲ್ಲಿ ಯಾವ್ದು ಓದಿರ್ತಾರೆ, CBZ ಓದಿರ್ತಾರೆ, PCM ಓದಿರ್ತಾರೆ. ಇದನ್ನೆಲ್ಲ ಹೇಳಬೇಕು ಅಂತಾರೆ ನಮ್ಗೆ ನೆನಪಿರಲ್ಲ. ನಾವು ಮಾತಾಡ್ತಾ ಇದರಲ್ಲಿ ಮರ್ತೋಗಿರುತ್ತೆ ಅವ್ರು ಯಾವ ಕೋರ್ಸ್ ಓದಿದ್ದಾರೆ ಅನ್ನೋದೇ ಮರ್ತೋಗಿರುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಪಾಯಿಂಟ್ ಹಾಕ್ಕೊಂಡು ಇವರು CBZ ಓದಿದ್ದಾರೆ, BScಲಿ CBZ ಓದಿದ್ದಾರೆ ಅನ್ನೋ ಒಂದು ಜಸ್ಟ್ ಒಂದು ಪಾಯಿಂಟ್ ಹಾಕೊಂಡ್ರೆ ಮುಗೀತು. ಆ ಪಾಯಿಂಟ್ ನೋಡಿದ್ರೆ ಓಕೆ CBZ ಓದಿದ್ದಾರೆ ಅಂತ ಹಿಂಗೆ ನೋಡ್ಕೊಂಡು ಹೇಳ್ಬೋದು. ಹಾಗೆ ನೀವು ಮೊಬೈಲಲ್ಲಿ ಇಟ್ಕೊಂಡಿದ್ದಾರೆ ಸ್ಟೈಲಾಗಿ ಹಿಂಗೆ ಮೊಬೈಲ್ ತೆಗೆದ್ಬಿಟ್ಟು CBZ ಓದಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ಕೊಂಡು ಹೇಳ್ಬೋದು. ಸೊ ಈ ಥರ ನೀವು ಒಂದು ಪಾಯಿಂಟ್ಸ್ಗಳನ್ನ ನೀವು ನೋಟ್ ಮಾಡ್ಕೋಬೇಕು. ಆದಷ್ಟು ನೀವು ಪಾಯಿಂಟ್ಸ್ಗಳನ್ನ ನೀವು ನೋಟ್ ಮಾಡಿ ಇಟ್ಕೊಬಿಟ್ರೆ ನಿಮ್ಗೆ ಟೆನ್ಷನ್ ಇರಲ್ಲ. ನೀವು ನೀವೇನು ಮಾತಾಡಬೇಕು ಅಂದ್ಕೊಂಡಿದ್ದೀರಾ ಅದು 100% ಮಾತಾಡ್ತೀರಾ. ನೀವು ಪಾಯಿಂಟ್ಸ್ ಮಾಡಿ ಇಟ್ಕೊಂಡಿಲ್ಲ ಅಂತಂದರೆ ನೀವು 100% ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ. ಓಕೆ, ನಿಮ್ಮ ಮೆಮೊರಿ ಪವರ್ ಜಾಸ್ತಿ ಇದೆ ಅಂತಂದರೆ ಮಾತಾಡ್ತೀರಾ, ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಮಾತಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆ. ಸೊ ನಾನೇನು ಮಾಡ್ತೀನಿ ಅಂತಲೂ ಕೂಡ ತೋರಿಸ್ಬಿಡ್ತೀನಿ. ನೀವು ನೋಡ್ಬೋದು, ಆ್ಯಕ್ಚುಲಿ ನಾನು ಈ ಥರ ನೋಟ್ಸ್ ತೆಗ್ದಿರ್ತೀನಿ. ನೋಟ್ಸಲ್ಲಿ ಹಿಂಗೆ ಟೈಪ್ ಮಾಡಿ ಇಟ್ಕೊಂಡಿರ್ತೀನಿ. ಓಕೆ, ಏನಾದರೂ ಇಂಪಾರ್ಟೆಂಟ್ ಪಾಯಿಂಟ್ಸ್. ಓಕೆ, ಸೊ ಇಲ್ಲಿ ನಾನು ಜಸ್ಟ್ ನೀವು ಅಬ್ಸರ್ವ್ ಮಾಡ್ತಾ ಇರ್ತೀರಾ. ನೀವು ನನಗೇನಾದರೂ ಮರ್ತೋದ್ರೆ ಜಸ್ಟ್ ಇಲ್ಲಿ ಹಿಂಗಿರ್ತೀನಿ, ಮಾತಾಡ್ತಾ ಹಂಗೆ ಲೈಟಾಗಿ ಕೈ ಇಲ್ಲಿ ಹೋಗುತ್ತೆ, ಇಲ್ಲೋಗಿ ಹಿಂಗೆ ಫೋನ್ ಎತ್ಕೊಂಡು ಜಸ್ಟ್ ಹಿಂಗೆ ಹಿಂಗೆ ಎತ್ತಲ್ಲ, ಹಿಂಗೆ ಸ್ವೈಪ್ ಏನು ಮಾಡಲ್ಲ, ಜಸ್ಟ್ ಇಲ್ಲಿ ಫಿಂಗರ್ ಪ್ರಿಂಟ್ ಹೊಡಿತೀನಿ, ಓಪನ್ ಆಗುತ್ತೆ, ಟಕ್ ಅಂತ ಸೌಂಡ್ ಬರುತ್ತೆ. ಅಬ್ಸರ್ವ್ ಮಾಡಿರ್ತೀರಾ. ಹಿಂಗೆ ಸುಮ್ಮನೆ ಹಿಂಗೆ ನೋಡ್ಕೊಂಡು ಇದು ಮಾಡಿದ್ದಾರೆ ಅಂತ ಹೇಳ್ತೀನಿ. ಓಕೆ, ಸೊ ಇದಕ್ಕೋಸ್ಕರ ನೀವು ಪಾಯಿಂಟ್ಸ್ ಮಾಡಿ ಇಟ್ಕೊಂಡಿರಿ. ನೀವು ಮರ್ತೋದಾಗ ನೀವು ನೋಡ್ಕೊಂಡು ಹೇಳ್ಬೋದು. ಯಾಕೆಂತಂದರೆ ವೀಡಿಯೋ ಕಟ್ ಮಾಡಿ ನೀವು ಮತ್ತೆ ನಿಲ್ಲಿಸಿ ಮಾಡೋ ಬದಲು ಸುಮ್ಮನೆ ಹಿಂಗೆ ಪಾಯಿಂಟ್ಸ್ ಮಾಡಿ ಇಟ್ಕೊಂಡಿದ್ರೆ ಏನೋ ಒಂದು ಮಾಡ್ಬೋದು. ಓಕೆ, ಇದು ನನ್ನ ಕಡೆಯಿಂದ ಮೊದಲನೇ ಒಂದು ಟ್ರಿಕ್, ನೀವು ವೀಡಿಯೋಸ್ಗಳನ್ನ ಕಂಫರ್ಟಾಗಿ ಮಾಡೋದಕ್ಕೆ. ಇನ್ನೊಂದು ಟ್ರಿಕ್ ಏನಪ್ಪ ಅಂತಂದರೆ, ವೀಡಿಯೋನ ಮಾಡಬೇಕಾದ್ರೆ ನೀವು ಲೆನ್ಸ್ನ ನೋಡಿ ಮಾತಾಡಬೇಕು. ಇವಾಗ ನಾನು ಈ ಮೊಬೈಲಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ಈ ಲೆನ್ಸ್ ಇದೆ ನೋಡಿ, ಫ್ರಂಟ್ ಕ್ಯಾಮ್ರಾ ಲೆನ್ಸ್, ಇಲ್ಲಿ ನಾನು ನೋಡಿ ಮಾತಾಡಬೇಕಾಗುತ್ತೆ. ನೀವೆಲ್ಲ ತುಂಬ ಜನ ಏನು ಮಾಡ್ತೀರಾ ಹೇಳಿ, ಇಲ್ಲಿ ನೋಡಿ ಮಾತಾಡ್ತೀರಾ ಅಲ್ವಾ? ಸೊ ಇಲ್ಲಿ ನೋಡಿ ನೀವು ಮಾತಾಡಬಾರ್ದು. ಇಲ್ಲಿ ನೋಡಿ ನೀವು ಮಾತಾಡಿದ್ರೆ ಏನಾಗುತ್ತೆ ಅಂತಂದರೆ, ಈಗ ನೋಡಿ ನಾನು ಲೆನ್ಸ್ ನೋಡ್ತಾ ಇಲ್ಲ, ಇಲ್ಲಿ ನೋಡ್ತೀನಿ, ಡಿಸ್ಪ್ಲೇ ನೋಡ್ತೀನಿ, ಇದನ್ನು ನೋಡ್ತೀನಿ, ಡಿಸ್ಪ್ಲೇ ನೋಡ್ತೀನಿ, ಹೆಂಗೆ ಕಾಣಿಸುತ್ತೆ ಅಂತ ನೀವೇ ನೋಡಿರಿ. ಓಕೆ, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಓಕೆ, ನೋಡಿ ಇವಾಗ ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ ನಿಮಗೆ ಅಲ್ವಾ? ಸೊ ಅದನ್ನು ನಾನು ಲೆನ್ಸ್ ನೋಡಿ ಮಾತಾಡಿದ್ರೆ ನಿಮ್ಮನ್ನೇ ನೋಡ್ದಂಗೆ ಫೀಲ್ ಆಗುತ್ತೆ. ಸೊ ಆದ್ದರಿಂದ ನೀವು ಆದಷ್ಟು ಲೆನ್ಸ್ನ ನೋಡಿ ನೀವು ಜಾಸ್ತಿ ಮಾತಾಡಬೇಕಾಗುತ್ತೆ. ಲೆನ್ಸ್ನ ನೋಡಿ ನೀವು ಮಾತಾಡಿದ್ರೆ ಜಸ್ಟ್ ಆಡಿಯನ್ಸ್ಗಳು ನೋಡೇ ಮಾತಾಡ್ತಾ ಇರೋ ಥರ ಫೀಲ್ ಕೊಡುತ್ತೆ ನೋಡೋರಿಗೆ. ಓಕೆ, ಸೊ ಅದರಿಂದ ಲೆನ್ಸ್ ನೋಡಿ ಮಾತಾಡಿ. ಓಕೆ, ಇದು ನನ್ನ ಕಡೆಯಿಂದ ಎರಡನೇ ಟ್ರಿಕ್. ಆ್ಯಕ್ಚುಲಿ ಇದನ್ನೆಲ್ಲ ನಾನು ತುಂಬ ಸಲ ಹೇಳಿದ್ದೀನಿ, ಬಟ್ ಹೊಸಬ್ರು ಇವಾಗ ನೋಡ್ತಾ ಇರೋರಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಅಷ್ಟೇ. ಓಕೆ, ಆಮೇಲೆ ಮೂರನೇ ತುಂಬ ಇಂಪಾರ್ಟೆಂಟ್, ಫಸ್ಟೇ ನೀವು ನೋಡ್ಕೊಬಿಡಿ ನೀವು ಹೆಂಗೆ ಕಾಣ್ತಾ ಇದ್ದೀರಾ ಅಂತ. ಯಾಕೆ ಅಂತಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೀವು ಒಂದು ವೀಡಿಯೋ ಮಾಡ್ತಾ ಇದ್ದೀರಾ ಅಂತಂದರೆ ಪ್ರತಿಯೊಂದನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನಿಮ್ಮ ಅಕ್ಕಪಕ್ಕ ಏನಿದೆ, ಜೊತೆಗೆ ನಿಮ್ಮಲ್ಲಿ ಏನು ಕಾಣ್ತಾ ಇದೆ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಇವಾಗ ನೀವು ನೋಡ್ಬೋದು, ನಾನು ಇವಾಗ ವೀಡಿಯೋ ಮಾಡೋಕ್ಕೆ ರೆಡಿಯಾಗಿ ಬಂದು ಹಿಂಗೆ ನಿಂತಿದ್ದೀನಿ ಅಂತಂದರೆ ನನ್ನ ಪಕ್ಕ ಏನಿದೆ, ಇಲ್ಲೇನಾದ್ರು ಟವಲ್ ಗಿವಲ್ ಬಿದ್ದಿದೆಯಾ, ಲೋಟ ಗೀಟ ಇದೆಯಾ, ಓಕೆ, ಇಲ್ಲೇನೇನು ಕಾಣ್ತಾ ಇದೆ. ಸೊ ಇದನ್ನೆಲ್ಲ ನಾನು ಫಸ್ಟೇ ಅಬ್ಸರ್ವ್ ಮಾಡಿಬಿಡ್ತೀನಿ. ಓಕೆ, ಇಲ್ಲಿ ಮೈಕ್ ಕಾಣ್ತಾ ಇದೆ, ಓಕೆ ಕಾಣಲಿ, ಅದರಲ್ಲೇನು ತಪ್ಪಿಲ್ಲ. ಸ್ಪೀಕರ್ ಕಾಣ್ತದೆ, ಕಾಣಲಿ. ಲ್ಯಾಪ್ಟಾಪ್ ಕಾಣುತ್ತೆ, ಫ್ರೇಮ್ ಕಾಣುತ್ತೆ, ಮೆಡಲ್ ಕಾಣುತ್ತೆ. ಅದು ಬಿಟ್ಟರೆ ಇಲ್ಲೊಂದು ಬಾಕ್ಸ್ ಕಾಣುತ್ತೆ. ಸೊ ಅದನ್ನು ಬೇಕಾದ್ರೆ ನೀವು ರಿಮೂವ್ ಮಾಡ್ಬೋದು ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ. ನನಗೆ ಅದೆಲ್ಲ ಇಷ್ಟ ಇಲ್ಲ, ಅಲ್ಲಿ ಏನಿದೆ ಅಲ್ಲಿ ಇದ್ದಂಗೆ ಇರಲಿ. ಅದನ್ನು ನಾವು ವೀಡಿಯೋಗೋಸ್ಕರ ಯಾಕೆ ಎತ್ತು ಮಾಡೋಬೇಕು ಬೇರೆ ಕಡೆಗೆ ಅಲ್ವಾ? ಸೊ ನಮ್ಮ ರೂಮ್ ಇರೋದೇ ಹಿಂಗೆ.
ಯಾಕೆ ಎಕ್ಸ್ಚೇಂಜ್ ಮಾಡಬೇಕು? ಎಲ್ಲ ಸಣ್ಣ ಪುಟ್ಟ ಏನಾದ್ರು ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಬೋದು, ಅವೆಲ್ಲ ಅಲ್ಲಲ್ಲೇ ಇರಬೇಕು. ಓಕೆ, ವೀಡಿಯೋಗೋಸ್ಕರ ಎಲ್ಲ ನಾವು ರಿಪ್ಲೇಸ್ಮೆಂಟ್ ಮಾಡೋದಕ್ಕಾಗಲ್ಲ. ಯಾಕೆ ಅಂತಂದರೆ ನಾವು ಹೆಂಗಿದ್ದೀವಿ ಹಂಗೆ ತೋರಿಸಿದ್ರೆ ಸರಿ ಅಂತ. ಆಮೇಲೆ ಇನ್ನು ಮಿಕ್ಕಿದ್ದು ನೀವು ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ನ ನೀವು ನೋಡ್ಕೋಬೇಕಾಗುತ್ತೆ. ಇವಾಗ ಎಕ್ಸಾಂಪಲ್ ಕೆಲವ್ರಿಗೆ ಈ ಥರ ಮಡ್ಚಿದ್ರೆ ಚೆನ್ನಾಗಿ ಕಾಣುತ್ತೆ, ಕೆಲವ್ರಿಗೆ ತುಂಬ ದೊಡ್ಡಬಿಟ್ಟಾಗಲೇ ಚೆನ್ನಾಗಿ ಕಾಣುತ್ತೆ. ನಾನು ಕಂಫರ್ಟ್ ಯಾವುದರಲ್ಲಿ ಇದ್ದೀನಿ ಅದರಲ್ಲಿ ಜಸ್ಟ್ ನಾನು ಇದು ಮಾಡ್ತೀನಿ. ಇವಾಗ ನಾನು ಮಡ್ಚ್ಕೊಂಡ್ರೆ ನನಗೊಂದು ಸ್ವಲ್ಪ ಲುಕ್ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಅದೆಲ್ಲ ನಾನು ಪ್ಲಸ್ ಪಾಯಿಂಟ್, ನಾನು ಅಡ್ವಾಂಟೇಜ್ ನೋಡ್ತೀನಿ, ಹೆಂಗೆ ಕಾಣ್ತಾ ಇದ್ದೀನಿ ಎಲ್ಲ ಪ್ರತಿಯೊಂದು ನೋಡ್ತೀನಿ. ಈಗ ಕಾಲರು ಗುಂಡಿ ಹಾಕಿದ್ರೆ ಹೆಂಗೆ ಕಾಣ್ತೀನಿ, ಸೊ ನಾನು ಗುಂಡಿ ಹಾಕೆಲ್ಲ ಅಭ್ಯಾಸ ಇಲ್ಲ, ಸೊ ಅದರಿಂದ ಓಪನ್ ಮಾಡ್ತೀನಿ. ಓಕೆ, ಸೊ ಆಮೇಲೆ ಹೇರ್ ಸ್ಟೈಲು ಪ್ರತಿಯೊಂದು ಇಲ್ಲಿ ನೋಡ್ಕೊತಾ ಇರ್ತೀನಿ. ಆ್ಯಕ್ಚುಲಿ ನಾನು ಕೆಲವೊಂದು ಸಲ ನಾನು ಇತ್ತೀಚೆಗೆ ಅದನ್ನು ಜಾಸ್ತಿ ವೀಡಿಯೋಸ್ಗಳು ಮಾಡ್ತೀನಿ ನೋಡಿ, 4-3 ವೀಡಿಯೋ ಮಾಡ್ತಾರಿಂದ ನಾನು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಲ್ಲ, ಹೆಂಗಾರು ಕಾಣಲಿ ಅಂದ್ಬಿಟ್ಟು ಸುಮ್ಮನೆ ಹಂಗೆ ಬಾಚ್ಬಿಟ್ಟು ಲೈಟಾಗಿ ಮಾಡಿಬಿಡ್ತೀನಿ. ಆಮೇಲೆ ನಾನು ಇಲ್ಲೇ ಕ್ಯಾಮ್ರಾ ನೋಡ್ಬಿಟ್ಟೆ ಇಲ್ಲೇ ನೋಡ್ಕೊಂಡು ಹಿಂಗೆ ಬಾಚ್ಕೊಂಡು ಇಲ್ಲೇ ವೀಡಿಯೋ ಮಾಡ್ತೀನಿ. ಆ್ಯಕ್ಚುಲಿ ನಾನು ಮಿರರ್ ಹತ್ರಕ್ಕೆಲ್ಲ ಹೋಗೋದೇ ಇಲ್ಲ, ಸುಮ್ಮನೆ ಅಲ್ಲಿ ಹೋದ್ರೆ ಅಲ್ಲಿ ಬೇರೆ ಅದು ಓದಕತ್ತೆ ಅಲ್ವಾ, ಇಲ್ಲೂ ಕಾಣುತ್ತಲ್ಲ ಅಂದ್ಬಿಟ್ಟು ಇಲ್ಲೇ ನೋಡ್ಕೊಂಡು ಮಾಡ್ಕೊತೀವಿ. ಸೊ ನೀವು ಫಸ್ಟ್ ಹಂಗೆ ಮಾಡ್ಕೊಳ್ಳಿ, ರೆಡಿ ಮಾಡ್ಕೊಳ್ಳಿ ನೀಟಾಗಿ, ನಿಮಗೆ ಕಂಫರ್ಟ್ ಅಂತ ಅನ್ನಿಸ್ದಾಗ. ಓಕೆ, ನೀವು ಹಿಂಗೆ ಅಂದಾಗ ಏನು ಕಾಣುತ್ತೆ ಅದನ್ನೆಲ್ಲ ನೀವು ನೋಡ್ಕೋಬೇಕಾಗುತ್ತೆ. ಯಾಕೆಂತಂದರೆ ಕೆಲವೊಬ್ರು ಕಮೆಂಟ್ ಮಾಡ್ತಾರೆ, ಟೈಮಿಂಗ್ಸ್ ಕಮೆಂಟ್ ಮಾಡ್ತಾ ಇರ್ತಾರೆ. ಓಕೆ, ನೀವೇನಾದ್ರು ಮಿಸ್ಟೇಕ್ ಮಾಡಿದರೆ ಆ ಟೈಮಲ್ಲಿ ಹಿಂಗೆ ಮಾಡಿದ್ದೀರಾ ಅಂತ ಒಂದು ಟೈಮಿಂಗ್ಸ್ನ ಇದು ಮಾಡ್ತಾರೆ. ಸೊ ಆದ್ದರಿಂದ ಅದನ್ನೆಲ್ಲ ನೀವು ನೋಡ್ಕೋಬೇಕಾಗುತ್ತೆ. ಸೊ ಇದೊಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ವೀಡಿಯೋ ಮಾಡೋದಕ್ಕಿಂತ ಮುಂಚೆ. ಓಕೆ, ಇದನ್ನೆಲ್ಲ ಕಂಫರ್ಟ್ ಮಾಡಿಕೊಂಡು ನೀವು ವೀಡಿಯೋನ ಮಾಡಬೇಕಾಗುತ್ತೆ. ಮೇಯ್ನ್ ಪಾಯಿಂಟ್ ಏನಪ್ಪ ಅಂತಂದರೆ, ಲಾಸ್ಟ್ ಪಾಯಿಂಟ್, ಧೈರ್ಯ ಇಟ್ಕೋಬೇಕು ನೀವು. ಓಕೆ, ಸೊ ಕಂಫರ್ಟಾಗಿ ಮಾತಾಡಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಯ ಆಗುತ್ತೆ, ಆಮೇಲೆ ಹೋಯ್ತಾ ಅಭ್ಯಾಸ ಆಗೋಗುತ್ತೆ. ಅಭ್ಯಾಸ ಆಗೋಗುತ್ತೆ, ಏನೋ ಹುಳ. ಓಕೆ, ಆ್ಯಕ್ಚುಲಿ ಫಸ್ಟ್ ಟೈಮ್ ನಿಮಗೆ ಒಂದು ಸ್ವಲ್ಪ ಏನೇನೋ ಬರ್ತಾ ಇರುತ್ತೆ ಬಾಯಿಗೆ, ಸುಮ್ಮನೆ ಏನೇನೋ ಹಿಂಸೆ ಆಗ್ತಾ ಇರುತ್ತೆ, ನೀವು ಮಾತಾಡೋದಕ್ಕೆ ಹಿಂಸೆ ಆಗ್ತಾ ಇರುತ್ತೆ. ಬಟ್ ಹೋಗ್ತಾ ನಿಮಗೆ ಅಭ್ಯಾಸ ಆಗುತ್ತೆ, ಆಯಿತಾ? ಸೊ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ ಏನಂತಂದರೆ, ಓಕೆ ನಾವು ಯಾರಿಗೂ ಕಮ್ಮಿ ಇಲ್ಲ ಅನ್ನೋ ಒಂದು ಆ್ಯಟಿಟ್ಯೂಡ್ನ ಇಟ್ಕೊಬಿಟ್ರೆ ನೀವು ಮೈಂಡಲ್ಲಿ, ನಾವು ಯಾರು ಕಮ್ಮಿ ಇಲ್ಲ ಗುರು, ಸುಮ್ಮನೆ ಹಂಗೆ ಇಟ್ಕೊಳ್ಳಿ ಮೈಂಡಲ್ಲಿ, ಆಟೋಮೆಟಿಕ್ಕಾಗಿ ಬರುತ್ತೆ. ನಿಮ್ಗೆ ಏನು ಬೇಕು ಅವಾಗ ಯಾವ ಥರ ಬೇಕು ಬಿಡೋದಲ್ಲಿ ಹಂಗೆ ಮಾತಾಡ್ತೀರಾ. ಓಕೆ, ನೀವು ಹಿಂಗೆ ಅನ್ಬೇಕಾ ಅನ್ಕೋತೀರಾ. ನೀವು ಅದೇನು ಮೈಂಡಲ್ಲಿ ಇಟ್ಕೊಂಡಿಲ್ಲ ಅಂತಂದ್ರೆ, ಅಯ್ಯೋ ಹಿಂಗಂದ್ರೆ ಏನು ಅನ್ಕೊಬಿಡ್ತಾರಪ್ಪ ನೋಡೋರು, ಹಿಂಗಂದ್ರೆ ಏನು ಅನ್ಕೊಬಿಡ್ತಾರೋ, ಅದು ತೆಗ್ದಾಕಿ ಅದನ್ನು ಸ್ವಲ್ಪ ಲೈಫಲ್ಲಿ ಆ್ಯಟಿಟ್ಯೂಡ್ನ ಅಳವಡಿಸ್ಕೊಳ್ಳಿ. ಓಕೆ, ಆ್ಯಟಿಟ್ಯೂಡ್ ಇದ್ರೇ ಜೀವನದಲ್ಲಿ ನೀವು ಒಂದು ಒಳ್ಳೆ ವ್ಯಕ್ತಿ ಆಗೋದಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಜನಗಳು ತುಳಿದು ಮಡಗ್ಬಿಡ್ತಾರೆ, ಆಯಿತಾ? ಸೊ ಅದರಿಂದ ಆ್ಯಟಿಟ್ಯೂಡ್ ಇರಲಿ. ನಿಮ್ಗೆ ಯಾರೋ ಒಂದು ವ್ಯಕ್ತಿ ಬಂದು ನಿಮ್ಗೆ ಆ್ಯಟಿಟ್ಯೂಡ್ ಐತೆ ಅಂದರು ಏನು ತೊಂದರೆ ಏನಿಲ್ಲ. ಓಕೆ, ನಿಮ್ಮ ಲೈಫಿಗೆ ಅದು ಒಳ್ಳೇದು ತುಂಬ, ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಓಕೆ, ಸೊ ಆ ವಿಷಯದಲ್ಲಿ ಬಂದರೆ ನನಗೆ ಕಿಚ್ಚ ಸುದೀಪ್ ಅವ್ರು ಕಂಡ್ರೆ ತುಂಬ ಇಷ್ಟ. ಯಾಕೆಂತಂದರೆ ಆ್ಯಟಿಟ್ಯೂಡು ಸಖತ್ತಾಗಿ ತೋರಿಸ್ತಾರೆ. ನನಗೆ ಆ ಥರ ಇದ್ದರೆ ವ್ಯಕ್ತಿಗಳು ತುಂಬ ಇಷ್ಟ. ಓಕೆ, ಸೊ ಒಂಥರ ಕೋಇನ್ಸಿಡೆಂಟ್, ಅವರು ನಮಗೊಂಥರ ಸಿಗಾಬಿಟ್ಟೆ ಮ್ಯಾಚ್ ಆಗುತ್ತೆ ಆ್ಯಟಿಟ್ಯೂಡ್ ವಿಷಯದಲ್ಲಿ. ಸೊ ಅದರಿಂದ ಇಷ್ಟ. ಸೊ ಅದರಿಂದ ನೀವು ಆ್ಯಟಿಟ್ಯೂಡ್ ಇಟ್ಕೊಂಡ್ರೆ ಆರಾಮಾಗಿ ಮಾತಾಡ್ತೀರಿ, ಯಾವುದೇ ರೀತಿ ಟೆನ್ಷನ್ ಇರಲ್ಲ. ಬಟ್ ಸ್ಟಾರ್ಟಿಂಗಲ್ಲಂತೂ ಭಯ ಆಗುತ್ತೆ, ನಿಮ್ಗೆ ಎಷ್ಟೇ ಧೈರ್ಯ ಇದ್ರೂ ಕೂಡ ಭಯ ಆಗುತ್ತೆ. ಓಕೆ, ಸೊ ಇಷ್ಟನ್ನು ಮಾಡಿ, ಆಯಿತಾ? ಸೊ ಇಷ್ಟನ್ನು ಮಾಡೋರು ಮುಗೀತು, ನೀವು ಆರಾಮಾಗಿ ಒಂದು ವೀಡಿಯೋ ಮಾಡ್ತೀರಾ ಯೂಟ್ಯೂಬಲ್ಲಿ, ಯಾವುದೇ ರೀತಿ ಟೆನ್ಷನ್ ಇರಲ್ಲ, ಏನೂ ಇರಲ್ಲ. ಓಕೆ, ಇದು ನಾನು ಮಾಡುವಂಥ ಒಂದು ಪ್ರೊಸೀಜರ್ ವೀಡಿಯೋ ಮಾಡೋದಕ್ಕಿಂತ ಮುಂಚೆ. ಓಕೆ, ಒಂದು ಫೋನಲ್ಲಿ ಏನೋ ಒಂದು ಪಾಯಿಂಟ್ಸ್ ಹಾಕೊಂಡಿರ್ತೀನಿ, ಜೊತೆಗೆ ಹೇಳಿದ್ನಲ್ಲ ಎಲ್ಲ ಮಿಕ್ಕಿದಲ್ಲ. ಸೊ ಅಷ್ಟೇ, ನೀವು ಹಿಂಗೆ ಮಾಡಿ ವರ್ಕೌಟ್ ಆಗುತ್ತೆ. ಒಂದು ವಾರ ಕಷ್ಟ ಆಗುತ್ತೆ, ಆಮೇಲೆ ಸರಿ ಹೋಗುತ್ತೆ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಸರ್ ಒಂದು ಲೈಕ್ ಮಾಡಿ, ಜೊತೆಗೆ ಹೇಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಬೈ, ಜೈ ಹಿಂದ್, ಒಂದೇ ಮಾತರಂ.